ಓಕೆ ಸರ್. ಇಂದು ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಅವರ ಅನುಕೂಲಕ್ಕಾಗಿ ಅವ್ರಿಗೆ ಏಳಿಗೆಗಾಗಿ ಒಂದು ಸಂಚಾರಿ ವೈದ್ಯಕೀಯ ತಪಾಸಣೆಯ ವಾಹನವನ್ನು ನಮ್ಮ ಜಿಲ್ಲೆಗೆ 3 ವಾಹನಗಳನ್ನ ಮಂಜೂರಾಗಿದೆ. ಈಗ 2 ಬಂದಿವೆ. ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕು ಮತ್ತು ಮೊಗಲೇಶ್ವರ ತಿಕೋಟ ತಾಲೂಕು ಒಂದು ವಾಹನ, ಆಮೇಲೆ ಹಿಂದಿ ಮತ್ತು ಸಿಂದಗಿ ಮುದ್ದೇಬೇಳಪುರ ಒಂದು, ಬಸವನ ಬಾಗೇವಾಡಿ ದೇವರಟ್ಟಿಗೆ ಇನ್ನೊಂದು ವೆಹಿಕಲ್ ಬರಬೇಕಾಗಿದೆ. ಇದು ನಮ್ಮ ರಾಜ್ಯ ಸರ್ಕಾರ, ಸಂತೋಷ್ ಲಾಡ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಚಾರಿ ಒತ್ತಡ ಸಹ ನಮ್ಮ ಕಟ್ಟಡ ಕಾರ್ಮಿಕರು ಇರ್ತಾರೆ, ಎಲ್ಲೆಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ, ಎಲ್ಲೆಲ್ಲಿ ಅವರು ವಾಸಾಗಿರ್ತಾರೆ, ಅಲ್ಲಿಗೆ ಈ ಸಂಚಾರಿ ಬಸ್ಗಳಲ್ಲಿ ಹೋಗಿ ಅವ್ರಿಗೆ BP ಮತ್ತು ಇನ್ನಿತರ ತಪಾಸಣೆಗಳೇನಿದ್ದಾವೆ ಎಲ್ಲವೂ ಕೂಡ ಅದನ್ನು ರಕ್ತ ತಪಾಸಣೆ ಇರ್ಬೋದು, ಮತ್ತೊಂದು ಇರ್ಬೋದು, ಅಷ್ಟೇ ECG ಕೂಡ ಮಾಡ್ತಾರೆ. ECG ಒಳಗೊಬ್ಬರು MBBS ಡಾಕ್ಟರ್ ಇರ್ತಾರೆ ಮತ್ತು ಟೆಕ್ನಿಷಿಯನ್ ಇರ್ತಾರೆ, ಕನೆಕ್ಟೆಡ್ ಎಲ್ಲ ಸ್ಟಾಫ್ ಇದೆ. ಆ ಸ್ಟಾಫ್ ಎಲ್ಲ ಹೋಗಿ ಅವರ GPS ಅಳವಡಿಸಿರ್ತಾರೆ. ಅವ್ರಿಗೆ ಎಲ್ಲಿ ಟಾರ್ಗೆಟ್ ಇದ್ದವರು ಪುಲಿಸಲ್ಲಿ ಹೋಗಬೇಕು, ಯಾಕಂದರೆ ಅದ್ಮೇಲೆ ಅವ್ರ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ಎಲ್ಲಿ ಸರಿಯಾಗಿ ಹೋಗಿ ಅವರು ಕೆಲಸ ಮಾಡ್ತಾ ಇರೋ ಅಂತೇಳಿ ಆ ಪ್ರಕಾರವಾಗಿ ಅಲ್ಲಿ ಹೋಗಿ ಅವರಿಗೆ ಈ ಸೌಲಭ್ಯಗಳನ್ನ ಇವತ್ತೊಂದು ದಿವಸ ರಿಪೋರ್ಟ್ ಮಾಡಲಿಕ್ಕೆ ಈ 3 ವಾಹನಗಳನ್ನ ಇವತ್ತು ದಿವಸ ನಮ್ಮ ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿದೆ. 2 ಬಂದಿದ್ದಾವೆ, ಇನ್ನೊಂದು ಬರಬೇಕಾಗಿದೆ. ಆ ತಾಲೂಕಿನಲ್ಲಿ ಇರುವಂಥ ಶಾಸಕರ ಇದು ಕೂಡ ಅದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಮುಂದೆ ಅಲ್ಲಿ ಹೋಗಿ ಟಾರ್ಗೆಟೆಡ್ ಏನು ಕಟ್ಟಡ ಕಾರ್ಮಿಕರು ಇರ್ತಾರೆ, ಸಂಘಟಿತ ಅವ್ರು ಹೋಗಿ ತಪಾಸಣೆ ಮಾಡುವಂಥ ಕೆಲಸ ಆಗ್ತದೆ. ಅದಾದಮೇಲೆ ಅವ್ರ ದಿವಸ ಮತ್ತೇನಾದರೂ ಹೆಚ್ಚಿಗೆ ಬೇಕಾಗಿದೆ, ಅವ್ರಿಗೆ ಏನು ಎಂಪ್ಲಾಯ್ಮೆಂಟ್ ಆಗಿದ್ದಂಥ ಹಾಸ್ಪಿಟಲ್ಸ್ ಇದ್ದಾವೆ, ಅಲ್ಲಿ ಅವರಿಗೆ ಮುಂದಿನ ಚಿಕಿತ್ಸೆಯನ್ನು ಕೊಡಬಹುದು. ಕಾರ್ಡಿಯಾಕ್ ಇರ್ಬೋದು, ಮತ್ತೊಂದು ಯಾವುದೇ ಇರಲಿ, ಯಾವುದೇ ಕಿಡ್ನಿ ಇರ್ಬೋದು, ಮುಂದೆನೇ ಇರ್ಬೋದು. ಹೀಗಾಗಿ ಇದು ಕಟ್ಟಡ ಕಾರ್ಮಿಕರ ಒಳಿತಿಗಾಗಿ ಮಾಡುವಂಥ ಒಂದು ಕಾರ್ಯಕ್ರಮ. ಭಾಳ ಸಂತೋಷದಿಂದ ಇವತ್ತು ದಿವಸವನ್ನು ನಾನು ಚಾಲನೆಯನ್ನು ಕೊಟ್ಟಿದ್ದೆ. ಸರ್, ಗೃಹ ಸಚಿವ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳು ಇಡೀ ಅಧಿಕಾರಿಗಳಿದ್ದಾರೆ ನೋಡಿ. ಇದು ಖಾಸಗಿ ಇದು. ಈಗ BLD ಸಂಸ್ಥೆ MB ಪಾಟೀಲ್ ರೋಲ್ ಬೇರೆ ಬೇರೆಯೇ. ಪರಮೇಶ್ವರ್ ಅವರು ಸರ್ಕಾರದ ಗೃಹ ಸಚಿವರು, ಶಿಕ್ಷಣ ಸಂಸ್ಥೆ ಅದು ಟ್ರಸ್ಟ್ ಅವರು. ಹೀಗಾಗಿ ಕಾನೂನು ತನ್ನ ಕ್ರಮ ಕೈಗೊಂಡಿರ್ತದೆ. ಉದ್ದೇಶಪೂರ್ವಕವಾಗಿ ಏನು ಮಾಡ್ತಾರೆ ಅದು ಪರಮೇಶ್ವರ್ ಅವ್ರನ್ನ ಕೂಡ ಮಾತಾಡಿದಾಗ ನಾವು ತಿಳ್ಕೊಂಡು ಮಾತನಾಡಬೇಕಾಗ್ತದೆ. ಸರ್, ಮೊನ್ನೆ ನಡೆದ ಪಾಕಿಸ್ತಾನ ಭಾರತ ಇದಕ್ಕೆ ಸಂಬಂಧಪಟ್ಟ ಸರ್ ಈ ಚಿಕ್ಕಪುಟ್ಟ ಯುದ್ಧ ಮಾಡಿದ್ದಾರೆ ಅಂದರೆ ಇವರಿಗೆ ಭಾರತ ಒಂದಾಗಿತ್ತು. ಮತ್ತು ಈಗ ಮೋದಿ ಮೊದಲಾಗಿದ್ದಾರೆ, ನಂತರ ಭಾರತ ಆಗ್ತಾ ಇದೆ ಅನ್ನೋ ನೋಡಿ. ಇವತ್ತು ಹೇಳ್ತೇನೆ, ಇವತ್ತು ಯುದ್ಧದ ವಿಚಾರದಲ್ಲಿ 140 ಕೋಟಿ ಜನ ನಮ್ಮ ಕಾಂಗ್ರೆಸ್ ಪಕ್ಷ ಒಳಗೊಂಡು ತಮ್ಗೆ ಗೊತ್ತಿದೆ. ಮೋದಿಯವರೇ ಇವತ್ತು ತಾವು ಏನೋ ಸರ್ವಪಕ್ಷ ಮೀಟಿಂಗ್ ಕರೆದು ಅವರೇ ಹಾಜರಾಗಿರಲಿಲ್ಲ. ಅವ್ರಿಗೆ ಬಿಹಾರ್ ಚುನಾವಣೆ ಮಹತ್ವದಾಗಿತ್ತು. ಅದಾಗಿಯೂ ಕೂಡ ರಾಹುಲ್ ಗಾಂಧಿಯವರು, ಖರ್ಗೆ ಅವರು ಇವತ್ತು ಎಲ್ಲ ರೀತಿಯ ಒಂದು ಅವ್ರಿಗೆ ಸರ್ಕಾರಕ್ಕೆ ಸಹಕಾರವನ್ನು ತೆಗೆದುಕೊಳ್ಳುವಂಥ ಕ್ರಮಕ್ಕೆ ಇವತ್ತು ದಿವಸ ಒಪ್ಪಿಗೆಯನ್ನು ಸೂಚಿಸಿದರು. ಇದಾದ್ರೂ ಕೂಡ ವ್ಯತಿರಿಕ್ತ ಹೇಳಿಕೆಗಳು ಬರ್ತಾ ಇದ್ದಾವೆ. ಜೈಶಂಕರ್ ಅವ್ರ ಮಧ್ಯೆ ಒಂದು ಹೇಳಿಕೆ, ಅದು ನಾವು ಮೊದಲೇ ಅವರಿಗೆ ತಿಳಿಸಿದ್ದೀವಿ ಅಂಥೇಳಿ ಒಂದು ಹೇಳಿಕೆ ಇವತ್ತೊಂದು ದಿವಸ ಬಂದಿದೆ. ತದನಂತರ ನಾನು ಹಾಗೆ ಹೇಳಿಲ್ಲ, ನಾವು ಮೊದಲು ಬೇರೆ ಇದರಿಂದ ನಾವು ಮೊದಲು ತಿಳಿಸಿದ್ದೀವಿ ಅಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಇದೆಲ್ಲವೂ ಗೊಂದಲವನ್ನು ಇವತ್ತು ದಿವಸ ಸೃಷ್ಟಿಯಾಗಿದೆ. ಅದೇನೇ ಇದ್ರೂ ಕೂಡ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡುವಂಥದ್ದು ಪಕ್ಷ. ಆಮೇಲೆ ಬ್ರಿಟಿಷರ ವಿರುದ್ಧ ಹೋರಾಡಿದಂಥದ್ದು. ಹಿಂದೆ ಇಂದಿರಾ ಗಾಂಧಿಯವರು ಪಾಕಿಸ್ತಾನ ಮೇಲೆ ದಾಳಿ ಮಾಡಿ ಇವತ್ತು ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನು ಕಳಿಸಿದ್ರು. ಅದೇ ರೀತಿ ಇವತ್ತು ದಿವಸ ಮೋದಿಯವರು ಮುಂದುವರಿಬೇಕಾಗಿತ್ತು. ಅವ್ರಿಗೆಲ್ಲ ರೀತಿಯ ಬೆಂಬಲ ಕೊಟ್ಟಿದ್ದಾಗೂ ಕೂಡ ಕೆಲವು ಗೊಂದಲಗಳು ಕೂಡ ಸೃಷ್ಟಿಯಾಗಿದ್ದಾವೆ. ಯಾಕಂದ್ರೆ ಟ್ರಂಪ್ ಅವ್ರ ಹೇಳಿಕೆ ನೋಡಿರಿ ನೀವು, ಕಾಶ್ಮೀರದಲ್ಲಿ ಯಾರಿಗೂ ಮಧ್ಯಸ್ಥಿಕೆ ಬೇಕಾಗಿಲ್ಲ. ಇವತ್ತು ಪಾಕಿಸ್ತಾನ ಆಕ್ಯುಪೈಡ್ ಏನು ಕಾಶ್ಮೀರ ಇದೆ, ಅದು ಕೂಡ ಭಾರತಕ್ಕೆ ಸೇರಬೇಕಾಗಿತ್ತು. ಇದರಲ್ಲಿ ಯಾರ್ದು ಬೇರೆ ದೇಶಗಳ ಮಧ್ಯಸ್ಥಿಕೆ ನಮ್ಮಲ್ಲಿ ಒಂದು ಪರವಾನಗಿ. ಇದಾಗಿನೂ ಕೂಡ
ಕೆಲವೊಂದು ಹೇಳಿಕೆಗಳು ಟ್ರಂಪ್ ಮತ್ತು ಹೇಳಿಕೆಗಳು ಬರ್ತಾ ಇದ್ದಾವೆ. ಈ ಗೊಂದಲ ಸೃಷ್ಟಿಯಾಗಿದೆ. ಹೀಗಾಗಿ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ದಿವಸ ತಮ್ಮ ಅನುಭವವನ್ನು ಇವತ್ತು ದಿವಸ ಹೇಳಿದ್ದಾರೆ. ಇವತ್ತು ದಿವಸ ಅದೇನೇ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ದೇಶದ ಅಖಂಡತೆಯ ಸಲುವಾಗಿ, ದೇಶದ ನಮ್ಮ ಏನು ಸೈನಿಕರಿದ್ದಾರೆ, ಯಾಕಂದರೆ ರಾಹುಲ್ ಗಾಂಧಿ ಅವರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ನಮ್ಮ ಸೈನಿಕರ ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯ ಅಲ್ಲ, ಅವರ ಮತ್ತು ನಮ್ಮ ಯುದ್ಧ ವಿಮಾನಗಳು ಇವೆಲ್ಲರೂ ಸುರಕ್ಷತೆ ಇದೆ. ಎಷ್ಟೋ ಒಂದು ಕಡೆ ಮಾಹಿತಿ ಸೋರಿಕೆ ಆದರೆ ಅದು ನಮ್ಮ ಸೈನ್ಯಕ್ಕೆ, ನಮ್ಮ ಇದಕ್ಕೆ ಗೊಂದಲ ಉಂಟಾಗ್ತದೆ. ಹೀಗಾಗಿ ಈ ಗೊಂದಲದ ಹೇಳಿಕೆಗಳು ಇವತ್ತು ದಿವಸ ನಿಲ್ಲಬೇಕಾಗ್ತದೆ. ಎರಡು ಸೈಡ್ ಅಂತಲ್ಲ, ವಿಶೇಷವಾಗಿ ಅವರು ಸೃಷ್ಟಿ ಮಾಡಿದ್ದಾರೆ. ಜಯಶಂಕರ್ ಅವರು ಹೇಳಿಕೆ ಕೊಟ್ಟಿದ್ದೇನೆ, ಇವತ್ತು ದಿವಸ ಗೊಂದಲ ಸೃಷ್ಟಿಯಾಗಿದೆ ದಿವಸ. ಆಮೇಲೆ ಪ್ರಧಾನಮಂತ್ರಿಗಳು ಇಂಥ ಸಂದರ್ಭದಲ್ಲಿ ಸರ್ವಪಕ್ಷದ ಏನೋ ಸಭೆಯನ್ನು ಕರೀತಾರೆ. ಬಿಹಾರ್ ಚುನಾವಣೆಗಿಂತ ಇದು ಮುಖ್ಯ ಇತ್ತಲ್ಲ. ನಾವು ಯಾವಾಗಲೂ ಹೇಳ್ಕೊಂಡು ಬಂದಿದ್ದೀವಿ, ಇವತ್ತು ರಾಷ್ಟ್ರ ಮುಖ್ಯ ಒಂದು ದಿವಸ ಪ್ರಥಮ, ತದನಂತರ ಪಕ್ಷದ, ತದನಂತರ ಧರ್ಮ, ಜಾತಿ ಮತ್ತು ರಾಷ್ಟ್ರ ಪ್ರಮುಖ ಆಗಿದ್ದಾಗ ಬಿಹಾರ್ ಚುನಾವಣೆ ಪ್ರಮುಖ ಆಗೋದಿಲ್ಲ. ಪ್ರಧಾನಮಂತ್ರಿಗಳು ಕರೆದಂಥ ಸಭೆಗೆ ಅವರು ಪ್ರಧಾನಮಂತ್ರಿಗಳು ಇರಬೇಕಾಗಿತ್ತಲ್ಲ, ಗಂಭೀರತೆ ಇರಬೇಕಿತ್ತು. ಎಲ್ಲೋ ಒಂದು ಕಡೆ ಈಗ ಇದಕ್ಕೆ ಆಸ್ಪದ ಮಾಡಿಕೊಡ್ತಾರೆ. ಮತ್ತು ಜಯಶಂಕರ್ ಅವ್ರ ಹೇಳಿಕೆ ಎಲ್ಲವೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾವೆ. ಆದರೆ ಇವತ್ತು ರಾಷ್ಟ್ರ ಮುಖ್ಯ, ತದನಂತರ ಪಕ್ಷ, ತದನಂತರ ಜಾತಿ, ಧರ್ಮ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನು ಕೊಟ್ಟಂತೆ ಇಂದಿರಾ ಗಾಂಧಿ ಅಂತ ನೋಡಿದ್ದೀರಿ.